ಕೆಟ್ಟು ನಿಂತಿದೆ ಶುದ್ಧ ನೀರಿನ ಘಟಕ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಪರದಾಟ. ದುರಸ್ತಿಗೆ ಕಾದಿರುವ ಚಿಂತಾಮಣಿ ತಾಲೂಕಿನ ಮಿಂಡಿಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಡನಮರಿ ಗ್ರಾಮದ ಶುದ್ಧ ನೀರಿನ ಘಟಕ. ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ತಾಲೂಕಿನಾದ್ಯಂತ ಸ್ಥಾಪಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕಗಳು ದುರಸ್ತಿ ಹಾಗೂ ಸೂಕ್ತ ನಿರ್ವಹಣೆ ಕಾಣದೆ ಪಾಳು ಬಿದ್ದಿದೆ. ಕೆಲ ವರ್ಷಗಳ ಹಿಂದೆ ಗ್ರಾಮೀಣ ಪ್ರದೇಶದ ಹಲವು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಘಟಕಗಳನ್ನು ಸ್ಥಾಪಿಸಲಾಗಿತ್ತು. ಜನರು ಈ ಘಟಕಗಳಿಗೆ ₹1 ಮತ್ತು ₹5 ನಾಣ್ಯ ಹಾಕಿದರೆ 10 ಲೀಟರ್ನಿಂದ 20 ಲೀಟರ್ ಶುದ್ಧ ನೀರು ಪಡೆಯಲು ಅವಕಾಶ ಕಲ್ಪಿಸಲಾಗಿತ್ತು. ಆರಂಭದಲ್ಲಿ ಚೆನ್ನಾಗಿಯೇ ನಡೆಯುತ್ತಿದ್ದ ಘಟಕಗಳು ಕ್ರಮೇಣ ನಿರ್ಲಕ್ಷ್ಯಕ್ಕೆ ಒಳಗಾದವು. ಸರಿಯಾದ ನೀರಿನ ಮೂಲ ಇಲ್ಲದಿದ್ದರಿಂದ ಹಲವು ಘಟಕಗಳು ಸ್ಥಗಿತಗೊಂಡು ವರ್ಷಗಳೇ ಕಳೆದಿದೆ. ಈ ಪೈಕಿ ಕೆಲವು ಮಾತ್ರ ದುರಸ್ತಿ ಕಂಡಿವೆ. ಉಳಿದವು ಉದ್ಘಾಟನೆಯಾಗಿ ವರ್ಷಗಳಾದರೂ ತಾಂತ್ರಿಕ ದೋಷದಿಂದ ಕಾರ್ಯನಿರ್ವಹಿಸದೆ ತುಕ್ಕು ಹಿಡಿದಿವೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮಸ್ಥರು ಮಾತನಾಡಿ, ನೀರಿಗಾಗಿ ನಮ್ಮ ಊರಿನಲ್ಲಿ ತುಂಬಾ ಸಮಸ್ಯೆ ಎದುರಿಸುತ್ತಿದ್ದು, ಊರಿನಲ್ಲಿ ಶುದ್ಧ ನೀರಿನ ಘಟಕ ಇದ್ದು ಸುಮಾರು ವರ್ಷಗಳಿಂದ ಕೆಟ್ಟು ನಿಂತಿದೆ. ನಾವು ಸುಮಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಿಳಿಸಿದ್ರೂ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಇನ್ನು ಊರಿನಲ್ಲಿ 4 ದಿನಕ್ಕೆ ಒಮ್ಮೆ ನೀರು ಬಿಡುವುದರಿಂದ ಸಮಸ್ಯೆ ಇನ್ನೂ ಹೆಚ್ಚಾಗಿದೆ. ಹಾಗೆಯೇ ದನ ಕರುಗಳಿಗೂ ಕುಡಿಯಲು ನೀರು ಸಮಸ್ಯೆಯಾಗಿದೆ. ಕೆರೆಗಳಂತೂ ಖಾಲಿಯಾಗಿದ್ರಿಂದ ನೀರಿನ ಸಮಸ್ಯೆ ತುಂಬಾ ವರ್ಷಗಳಿಂದ ಎದುರಿಸುತ್ತಿದ್ದೇವೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮ್ಮೂರಿನ ನೀರಿನ ಸಮಸ್ಯೆಯ ಬಗೆಹರಿಸಿಕೊಡಬೇಕಾಗಿ ಅಧಿಕಾರಿಗಳ ಬಳಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು. ನೀರಿಲ್ಲ ನೀರಿಲ್ಲ ಅಯ್ಯೋ ನಮ್ಮೂರಿಗೆ ನೀರಿಲ್ಲ ಅಯ್ಯೋ ನಮ್ಮೂರಿಗೆ ನೀರಿಲ್ಲ 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 ಅಯ್ಯೋ ನಮ್ಮೂರಿಗೆ ನೀರಿಲ್ಲ 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 ಅಯ್ಯೋ ನಮ್ಮೂರಿಗೆ ನೀರಿಲ್ಲ 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 ಅಯ್ಯೋ ನಮ್ಮೂರಿಗೆ ನೀರಿಲ್ಲ ಇಲ್ಲ ಅಯ್ಯೋ ನಮ್ಮೂರಿಗೆ ನೀರಿಲ್ಲ ಬೇಕೇ ಬೇಕು ಕುಡಿಯೋ ನೀರೇ ಬೇಕು ಬೇಕೇ ಬೇಕು ಕುಡಿಯೋ ನೀರೇ ಬೇಕು ಬೇಕೇ ಬೇಕು ಕುಡಿಯೋ ನೀರೇ ಬೇಕು. ನಮ್ಮಿಂದ ನಾವು ಕುಡಿಯೋ ನೀರು ಒಂದು 5 ವರ್ಷದಿಂದ ಸುಮಾರು ಪ್ರಾಬ್ಲಮ್ ಆಗಿದೆ. ನೀರು ತಗೊಬರ್ಬೇಕಂದ್ರೆ ಈಗ ಕಂಚಾಳಲ್ಲಿಗೆ ಹೋಗಬೇಕು. ಹುಡುಗರು ಮನೆಗಿದ್ರೆ ಏನೋ ತಗೊಂಡು ಬಂದು ಕೊಡ್ತಾರೆ. ಈಗ ಬೇಸಿಗೆಗಾಲ ಜಾಸ್ತಿ ಇದೆ. ಮುದುಕರು ಅವರೆಲ್ಲ ನೀರು ತಗೊಬರ್ಬೇಕಂದ್ರೆ ತುಂಬ ಸಮಸ್ಯೆ ಆಗುತ್ತೆ. ಈ ವಾಟರ್ ಫಿಲ್ಟ್ರು 5 ವರ್ಷದಿಂದ ನಡೀತಿಲ್ಲ. 5 ವರ್ಷದಿಂದ ನೀರಿಗೆಲ್ಲ ಬೇರೆ ಕಡೆ ಹೋಗಬೇಕು. ಆ ಥರ ಸಮಸ್ಯೆ ಆಗಿದೆ. ಇದು ವಾಟರ್ ಫಿಲ್ಟ್ರ್ ನಮಗೆ ರೆಡಿ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ, ಎಲ್ಲರಿಗೂ ಯೂಸ್ ಆಗುತ್ತೆ. ಪಂಚಾಯತಿಗೆ ಸುಮಾರು ಜನ ಹೇಳ್ತಿದ್ದಾರೆ, ಗ್ರಾಮಸ್ಥರು ಅರ್ಜಿಗಳು ಕೊಡ್ತಿದ್ದಾರೆ. ಬಟ್ ಅವರು ಯಾವುದೇ ಕಾರ್ಯರೂಪಕ್ಕೆ ತರ್ತಿಲ್ಲ. ಅದಕ್ಕಾಗಿ ದಯವಿಟ್ಟು ಮಾಡ್ಕೊಡ್ಬೇಕಾಗಿ ಇಲ್ಲಿಂದ ಹೋಗ್ಬೇಕು. 4 ಕಿಲೋಮೀಟರ್ ಆಗುತ್ತೆ. ಕಂಚಾಳಲ್ಲಿ 15 ಕಿಲೋಮೀಟರ್ ಹೋಗ್ಬೇಕು. ಸ್ವಲ್ಪ ಪ್ರಾಬ್ಲಮ್ ಇದೆ. ಮಾಮೂಲಿ ನೀರು ಕೂಡ ಸಿಗ್ತಿಲ್ಲ. ಹಸುಗಳಿಗೆಲ್ಲ, ದನ ಕುರಿ ಮೇಕೆಗಳಿಗೆ ಅದಕ್ಕೂ ಕೂಡ ನೀರಿಗೆ ಪ್ರಾಬ್ಲಮ್ಮು. 4-5 ದಿನಕ್ಕೆ ಒಂದ್ಸರಿ ಬಿಡ್ತಾರೆ. ಅದು 10 ದಿನಕ್ಕೆ ಹಂಗೆ ಬಿಡ್ತಾರೆ. ಆ ನೀರಲ್ಲಿ ಏನು ಆಗಲ್ಲ. ದಿನಕ್ಕೆ ಕುರಿ ಮೇಕೆ ಹಸುಗಳಿರೋರಿಗೆ 10 ದಿನಕ್ಕೆ ನೀರು ಸಾಕಾಗಲ್ಲ. ಅವ್ರು ಎಲ್ಲೆಲ್ಲಿಂದ ಹೋಗಿ ಗಾಡಿಗಳಲ್ಲಿ ಹೋಗಿ ತಗೊಂಡೋಗಿ ತಗೊಬರ್ತಾರೆ. ಆ ಥರ ತುಂಬ ಸಮಸ್ಯೆ ಇದೆ. ಇಲ್ವಾ ಕನೆಕ್ಷನ್ಗಳೇನೋ ಕೊಟ್ಟವ್ರೆ, ಬಟ್ ನೀರು ಬರ್ತಿಲ್ಲ. ಪೈಪ್ಗಳೆಲ್ಲ ಹಾಕೋರೆ, ಬಟ್ ಬೋರ್ಗಿನ್ನ ಮೋಟ್ರ್ ಇಳಿಸಿಲ್ಲಂತೆ, ಇನ್ನು ಟ್ರಾನ್ಸ್ಫಾರ್ಮರ್ ಹಾಕಿಲ್ಲ ಅಂತೆ. ಏನೋ ಒಂದೊಂದು ರೀಸನ್ ಹೇಳ್ತಿರ್ತಾರೆ ಕೇಳಿದಾಗೆಲ್ಲ. ಆ ಥರ ನಡೀತಾ ಇರ್ತಾರೆ ವ್ಯವಸ್ಥೆ. ನೀವು ಮೇಲ್ ಅಧಿಕಾರಿಗಳು ಯಾರಿಗೂ ತಿಳಿಸಿಲ್ವಾ? ಇದು ಅರ್ಜಿಗಳು ಹೇಳಿದ್ದಾರೆ, ಕೊಟ್ಟಿದ್ದಾರೆ ಎಲ್ಲ. ಅವ್ರಿಗೇನು ತಿಳಿಸೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಗೊತ್ತು ಸಮಸ್ಯೆ ಅನ್ನೋದು. ಅವ್ರಿಗೆ ಗೊತ್ತಿದ್ರು ಅವರು ಸಾಲ್ವ್ ಮಾಡೋರಿಲ್ಲ. ಅರ್ಜಿ ಕೊಟ್ಟರೆ ಎಂಡೋಸ್ಮೆಂಟ್ ಕಳಿಸ್ತಾರೆ, ಸುಮ್ಮನೆ ಅಷ್ಟೇ. ನೀರೇ ಇಲ್ಲ. ಸಮಸ್ಯೆ ಅಂದರೆ ಸಮಸ್ಯೆ. ನೀರಿಲ್ಲ. 4 ದಿನಕ್ಕೆ ಒಂದ್ಸರಿ ಬಿಡ್ತಾರೆ, 10 ದಿನಕ್ಕೆ ಬಿಡ್ತಾರೆ ಅಷ್ಟೇ. ಒಂದು 10-15 ದಿನಕ್ಕೆ ಬರುತ್ತೆ.